ನಿಮ್ಮ ಮನೆ ಹಾಸ್ಟೆಲ್ ಸೇವಾ ಮಾಡಕ್ಕೆ ನಾವು 4 ಮಂದಿ ಗಟ್ಟಿದೀವೋ. ಯಾರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ್ರಿ. ಹೊರಗಿನವ್ರು ಯಾರೂ ಈ ನಮ್ಮ ತಾಲೂಕಿನ ಬರೋ ತಾಕತ್ತು ಇಲ್ಲ, ಬರೋದು ಇಲ್ಲ, ಬರು ಬಿಡುವುದು ಬೇಡ ಅನ್ನೋ ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ನಾವು ಹೇಳಿಕೆ. ನೀವು ಮೊದಲಿಗೆ ಎಷ್ಟು ಗಂಟೆಗೆ ಹೇಳ್ತೀರಿ ಅದ್ರ ಹೇಳ್ಕೊಬೇಕು. ನೀವು ಹೇಳೋದ 12 ಗಂಟೆ 2 ಗಂಟೆಗೆ ನೀವು ಯಾವಾಗ ನಾವು ಮುಂಜಾನೆ 8 ಗಂಟೆಗೆ ಬಂದು 12 ಗಂಟೆಗೆ ವಾಪಸ್ ಹೋಗಿರ್ತೀವಿ. ನಾವು ಕಾಯ್ಬೇಕಾರ 6 ಗಂಟೆಗೆ ಕೇಳಬೇಕು. 8 ಗಂಟೆಗೆ ರೆಡಿಯಾಗಿ ಒಬ್ಬ ಘಟಪ್ರಭಾಕ್ ನಿಲ್ಬೇಕು, ಒಬ್ಬ ಕಬ್ಬೂರ್ ನಿಲ್ಬೇಕು, ಒಬ್ಬ ಹೊಳೆವನ ಗುಡಿಗೆ ನಿಲ್ಬೇಕು, ಒಬ್ಬರು ಸಂಕೇಶ್ವರ್ ನಿಲ್ಬೇಕು. ಆವಾಗ ಕಾಯ್ಲಿಕ್ಕೆ ಬರ್ತೈತಿ. ನೀವು ಹೇಳೋದು 2 ಗಂಟೆ 4 ಗಂಟೆಗೆ ನೀವು ಹೇಳೋ ರಾಟ್ರಾಗ ನಾವು ಮತ್ತೆ ಕೆಲಸ ಮುಗಿಸ್ಕೊಂಡು ಹೋಗಿರ್ತೀವಿ. ಅವಾಗ ಏನು ಮಾಡ್ರ ಅದಕ್ಕಾಗಿ ಇನ್ನು ಮುಂದಾರು ಬೇಗ ನಾವು ಕಾಣಿಸಲಾಗಿತ್ತೆ. ಬೇಗ ಹೇಳೋ ಬಸವ ಹಲ್ಲು ಉಜ್ಜು ಪಾಟಿ ಚೀಲ ತಗೋದು ಅಂತ ಪಾಠ ಇತ್ತು. ಹಂಗೆ ಬೇಗ ಎದ್ದ ಕಾಯ್ದು ಬಿಡ್ರಿ, ಮಂದಿ ಕೆಲಸ ಮಾಡ್ರಿ, ಅವ್ರು ನಿಮ್ಮನ್ನ ಕಾಯ್ತಾರೆ. ಮಂದಿ ಕೆಲಸ ನೀವು ಮಾಡ್ರೆ ನೀವು ಪರವಾಗಿ ಜನ ನಿಲ್ತಾರೆ. ಇಲ್ಲಿವರೆಗೆ ನಿಮ್ಮ ಶಕ್ತಿ ಏನಪ್ಪ? ಜನರ ಶಕ್ತಿ ಅಲ್ಲ. ಒಂದು ಶುಗರ್ ಫ್ಯಾಕ್ಟ್ರಿ ಎಂಪ್ಲಾಯ್, ಲೈನ್ ಮಾಡ್ಗಳು, ಮೀಟರ್ ರೈಡ್ರು, PKPS ಸೆಕ್ರೆಟರಿಗಳು, ಈಗೆಲ್ಲನೂ ಡಿಸ್ಕನೆಕ್ಟ್ ಮಾಡ್ಯಾವ. ನಾವು ಲೈನ್ ಮಾಡಿ ಇಲ್ಲಿಗೆ ನಿಮಗೆ ಪ್ರಚಾರ ಮಾಡಕ ಶೀರಾ ಶುಗರ್ ಫ್ಯಾಕ್ಟ್ರಿ ವರ್ಕರ್ ಕಟ್ ಮಾಡಿದೀವಿ. ಇನ್ನೊಂದು 2 ತಿಂಗಳಾರ ಅದು PKPS ಹಾದಿಗೆ ಬರ್ತೈತೆ. ಅದು ನಮಗೆ ಗೊತ್ತೈತಿ. ಎಲೆಕ್ಷನ್ ಮಾಡಕತ್ತಿ ಭಾಳ 40 ವರ್ಷ ಆಯ್ತು. ಭಾಳ ಕಡೆ ಇಡೀ ರಾಜ್ಯದಾಗ ಎಲೆಕ್ಷನ್ ಮಾಡಿದ್ದೀವಿ. ನೀವು ಫಸ್ಟ್ ಟೈಮ್ ನೀವು ಸ್ವಂತ ಶಕ್ತಿ ಮ್ಯಾಗ ಈ ಸಲ ಎಲೆಕ್ಷನ್ ಮಾಡ್ತೀವಿ. ಇಲ್ಲಿವರೆಗೆ ನಿಮ್ಗೆ ಜನ ಮಾಡೈತಿ, ಎಂಪ್ಲಾಯ್ ಮಾಡ್ಯಾರ. ಈ ಸಲ ನಿಮ್ಗೆ ತಾಕತ್ ಗೊತ್ತಾಗತ್ತೆ. ಈ ಸಲ ಜನ ನಿಮ್ಮಾಗ ಎಷ್ಟು ಪ್ರೀತಿ ಇದ್ರೂ ಈ ಸಲ ಗೊತ್ತಾಗ್ತೈತಿ. ಎಷ್ಟು ಜನಕ್ಕೆ ಗಳಿಸಿರಿ ನೀವು? ಪ್ರೀತಿಯಿಂದ ಗಳಿಸಿರ ಅಥವಾ TC ಕೊಡದೆ ಗಳಿಸಿರ? ಈ ಚುನಾವಣೆ ಗೊತ್ತಾಗ್ತೈತಿ. ಮೈ ಮಾಡ್ತಾರೆ, ನಾಯಿ ಹಂಗೆ ಚಿಂದೆ ಇರ್ತಾರತ್ತೆ. ಈಗಾಗಲೇ ಶುಗರ್ ಫ್ಯಾಕ್ಟ್ರಿ ಲೆಕ್ಕ ಕೊಡ್ಬೇಕು ನೀವು. 600 ಕೋಟಿ ಎಲ್ಲೋ ಐತಂತ. ಜನರ ಸೇವೆ ಮಾಡಿದ್ರೆ ನಿಮ್ಮ ರಕ್ಷಣೆ ಅವರೇ ಮಾಡ್ತಾರೆ ಅಂತ ಮಾಡುವಂಥ ಕೆಲಸ ಮಾಡಿ. ಇವರು ಮೊನ್ನೆ